ಹಲೋ ಗೈಡ್ಸ್, ನಾವು ಈಗ ಎಂತದು ಯಾಕೆ ಅಮ್ಮ ಬರ್ತಿಲ್ಲ ಅಂತ ಸುದ್ದಿ ಬಂತು ಯೋಗಕ್ಕೆ? ಯಾವ್ದು ನೋಡಿದ್ರೆ ಕಾಲು ನೋವು, ತಲೆನೋವು ಅದೆಲ್ಲ ಹೇಳ್ತಾರೆ. ನೀವು ಅಮ್ಮನ ಪ್ರ್ಯಾಂಕ್ ವಿಡಿಯೋ ನೋಡಿದ್ರಿ, ಆದ್ರೆ ಅಮ್ಮ ಯೋಗ ಮಾಡೋದ್ರಲ್ಲಿ ನೀವು ನೋಡಿರ್ಲಿಕ್ಕಿಲ್ಲ. ಮುಂದೆ ತೋರಿಸುವ ನಿಮಗೆ ಅಂತ ಎಂತ ಮಾಡಿದ್ರಿ? ಪಲಾವ್. ನಮಸ್ಕಾರ, ಹೇಗಿದ್ದೀರಿ ಎಲ್ರು ಕೂಡ? ನಾನು ಕೂಡ ಸೂಪರ್ ಆಗಿದ್ದೇನೆ. ಫೈನಲಿ ತುಂಬಾ ಸಮಯದ ನಂತರ ಮನೆಗೆ ಬಂದಿದ್ದೇನೆ. ನೀವು ಏನಪ್ಪ ವ್ಲಾಗ್ ಮಾಡ್ತಿದ್ದಾನೆ ಮನೆಗೆ ಬಂದು ಅಂತ ಅನ್ಕೊಳ್ಬೋದು. ಎಷ್ಟೋ ಸಮಯದ ನಂತರ ವ್ಲಾಗ್ ಮಾಡೋದೇ ಬಿಟ್ಟಿದ್ದೆ. ಸೊ ಈಗ ಸ್ವಲ್ಪ ಫ್ರೀ ಇದ್ದೇನೆ, ವ್ಲಾಗ್ ಮಾಡು ಅಂತ ಅನ್ನಿಸ್ತು. ಜಸ್ಟ್ ಈಗ ಅಷ್ಟೇ ಮನೆಗೆ ರೀಚ್ ಆಗಿದ್ದಷ್ಟೇ. ಬಿಕಾಸ್ ನಾನು ಯಾವತ್ತಿದ್ರೂ ಬೆಂಗಳೂರಿಂದ ಮನೆಗೆ ಬರ್ತೇನೆ ಅಂತಂದರೆ ಆಲ್ಮೋಸ್ಟ್ 4-4:45 ಗಂಟೆಗೆಲ್ಲ ಮನೇಲಿ ಇದ್ಬಿಡ್ತೇನೆ. ಬಟ್ ಇವತ್ತು 6-6:30 ಆಗಿದೆ. ಬಿಕಾಸ್ ಶಿರಡಿ ಘಾಟಿಯಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು ಬೇರೆ ಗಾಡಿಗಳದ್ದು, ಅದರಿಂದಾಗಿ ಫುಲ್ ಟ್ರಾಫಿಕ್ ಜಾಮ್. ಹಾಗಾಗಿ ಬರುವಾಗ ಲೇಟ್ ಆಯಿತು. ಸೊ ಬನ್ನಿ ಅಮ್ಮ ಎಂತ ಮಾಡ್ತಿದ್ದಾರೆ ನೋಡುವ. ಹೊರಿಣಿ ಇದು ರೆಡಿಯಾಗಿ ಕೂತಾಗ ಉಂಟು. ಇಲ್ಲ ಮತ್ತೆ ಯಾಕೆ ಇವತ್ತು ಯೋಗಕ್ಕೆ ಹೋಗ್ಲಿಲ್ಲ? ಯೋಗಕ್ಕೆ 3 ದಿವಸ ಆಯ್ತು, ಕಾಲು ನೋವು ಸ್ವಲ್ಪ. ಅಲ್ಲಿ ಯೋಗಕ್ಕೆ ಹೋದ ತಕ್ಷಣ ಶೆಟ್ರು ಅಮ್ಮ ಹೇಳ್ತಿದ್ರು, ಅಮ್ಮ ಯೋಗಕ್ಕೆ ಬರ್ತಿಲ್ಲ 4 ದಿನ ಆಯ್ತು, ಯಾಕೆ ಯಾಕೆ ಅಂತ ನಾಳೆಯಿಂದ ಮತ್ತೆ ಸ್ಟಾರ್ಟ್. ಇವತ್ತು ಇಲ್ಲಿ ಮಾಡಿದೆ ಸ್ವಲ್ಪ ಮನೇಲಿ ಸೂರ್ಯ ನಮಸ್ಕಾರ ಮಾಡಿದೆ. ಯಾಕೆ ಇವತ್ತು ಹೋಗ್ಲಿಲ್ಲ? ಯಾರು ಮೂಲ ಕಾರಣ ಯಾರು ಅದಕ್ಕೆ? ಇಲ್ಲ ಅವ್ರೇನಿಲ್ಲ, ನಾನು ಹೇಳ್ಬೇಕಿತ್ತು, ನಂಗೆ ಎಚ್ಚರಿಕೆ ಆಗ್ಲಿಲ್ಲ. ನಾನು ಇದ್ದಾಗ ಅವ್ರು ರೆಡಿ ಆಗಿತ್ತಾ, ಮತ್ತೆ ನಾಳೆ ಹೋಗುವ ಅಂತ ಅನ್ಸ್ಕೊಂಡೆ. ಎಷ್ಟು ಖುಷಿ ಆಗುತ್ತೆ ಯೋಗ. ಸೂಪರ್ ಸೂಪರ್. ಇದು ಇನ್ನೊಬ್ರು ಯೋಗ ಪಟ್ಟು ಅಮ್ಮನಿಗಿಂತ ಸೀನಿಯರ್ ಇವರು. ಯೋಗಕ್ಕೆ ಫಸ್ಟ್ ಹೋಗಿದ್ದೀವ್ರೆ. ಹೇಗಾಗ್ತಪ್ಪ ಯೋಗ ಎಲ್ಲ? ಸೂಪರ್. ಯಾಕೆ ಅಮ್ಮ ಬರ್ತಿಲ್ಲ ಅಂತ ಸುದ್ದಿ ಬಂತು ಯೋಗಕ್ಕೆ? ಯಾವ್ದು ನೋಡಿದ್ರೆ ಕಾಲು ನೋವು, ತಲೆನೋವು ಅದೆಲ್ಲ ಹೇಳ್ತಾರೆ. ನೀವು ಅಮ್ಮನ ಪ್ರ್ಯಾಂಕ್ ವಿಡಿಯೋ ನೋಡಿದ್ರಿ, ಆದ್ರೆ ಅಮ್ಮ ಯೋಗ ಮಾಡೋದ್ರಲ್ಲಿ ನೀವು ನೋಡಿರ್ಲಿಕ್ಕಿಲ್ಲ. ಮುಂದೆ ತೋರಿಸುವ ನಿಮಗೆ ಅಂತ. ನನಗೆ ಹೋಗ್ತೇನೆ. ಎಷ್ಟು ಗಂಟೆಗೆ ಎದ್ದು ಹೇಳ್ತೀರಿ? 4 ಗಂಟೆಗೆ. 4 ಗಂಟೆಗೆ ಎದ್ದು 4 ಗಂಟೆ ಅಂತ ಒಂದು ವಾಶ್ರೂಮ್ಗೆ ಹೋಗಿ ಡ್ರೆಸ್ ಹಾಕೊಂಡು ಹೋಗುದೆ. ಎಷ್ಟೊತ್ತಿಗೆ ಇವಳು ರೆಡಿ ಆಗ್ತಾಳ? ಒಂದು ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ. ಸೊ ನನ್ನ ಅಪ್ಪ 7-8 ತಿಂಗಳಿಂದ ಯೋಗಕ್ಕೆ ಡೈಲಿ ಹೋಗ್ತಿದ್ದಾರೆ. ಬೆಳಗ್ಗೆ 3 ಗಂಟೆ ಅಥವಾ 3 ಗಂಟೆಗೆಲ್ಲ ಎದ್ದು 4-4:15 ಯೋಗಕ್ಕೆ ಹೋಗಿ ಆಗ್ತದೆ. ಆ್ಯಂಡ್ ಆ ಮಂತ್ರ ನಿಯರ್ಲಿ ಒಂದು 2 ತಿಂಗಳು 3 ತಿಂಗಳಿಂದ ಅಮ್ಮ ಹೋಗ್ತಿದ್ದಲ್ಲ. ಅವಳು ಯೋಗ ಹೋದಾಗೆ ಅಮ್ಮ ಒಂದು 2 ತಿಂಗಳಿಂದ ಹೋಗ್ತಿರೋದು ಯೋಗಕ್ಕೆ ಅಷ್ಟೇ. ಸೊ ತುಂಬಾ ಚೇಂಜಸ್ ಇದೆ. ತುಂಬಾ ನೋಡಿ ಒಳ್ಳೆ ಹೇಳ್ತಾರೆ. ಸೊ ನೀವು ಅಮ್ಮನ ಪ್ರ್ಯಾಂಕ್ ವಿಡಿಯೋ ನೋಡಿದ್ರಿ, ಆದ್ರೆ ಅಮ್ಮ ಯೋಗ ಮಾಡೋದ್ರಲ್ಲಿ ನೀವು ನೋಡಿರ್ಲಿಕ್ಕಿಲ್ಲ. ಮುಂದೆ ತೋರಿಸುವ ನಿಮಗೆ ಅಂತ ಹೇಳಿ. ಸೊ ಈಗ ಇಲ್ಲಿ ನೋಡಿ, ಇಲ್ಲೊಂದು ಅಜ್ಜಂದು ಕರಿಗಂಧ. ಈಗ ಬರ್ತಾ ಅಜ್ಜಂದು ಕಾರಣಿಕ ಸ್ಥಳಕ್ಕೆ ಹೋಗಿ ಕೈ ಮುಗಿದು ಬಂದಿದ್ದೇವೆ, ಇದರೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಿ. ಸೊ ಈಗ ಜಸ್ಟ್ ಬಂದದಷ್ಟೇ. ಇವತ್ತಿನ ಪ್ಲ್ಯಾನ್ ನೋಡ್ಬೇಕು ಎಂತ ಅಂತೇಳಿ. ಈಗ ನನಗೆ ಹಸಿವಾಗ್ತುಂಟು ಜೋರು, ಮತ್ತು ಹಲ್ಲುಜ್ಬೇಕು, ಚಹಾ ಕುಡಿಬೇಕು ಫಸ್ಟ್ ಮನೇಲಿ ಮಾಡಿದ್ದು. ಆಮೇಲೆ ಸಿಗ್ತೇನೆ ಸ್ವಲ್ಪ ಫ್ರೆಶ್ ಅಪ್ ಆಗಿ. ಎಸ್, ಬೆಳಗ್ಗೆ ಬಂದು ನಾವು ಯಾವತ್ತು ಕೂಡ ಫಸ್ಟ್ ಕೆಲಸ ಮಾಡೋದು ಅಂತ ಹೇಳಿದ್ರೆ ನಂದು RX ಸ್ಟಾರ್ಟ್ ಮಾಡೋದು, ಆಯ್ತಾ? ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಅಪ್ಪ RX ನಾನು ಬರೋ ಮುಂಚೆ ತೊಳೆದಿಟ್ಟಿರ್ತಾರೆ, ಇಲ್ಲದಿದ್ರೆ ಕೆಲವೊಮ್ಮೆ ಸ್ಟಾರ್ಟ್ ಮಾಡಿದ್ಮೇಲೆ ತೊಳಿವಾ ಅಂತ ಹೇಳ್ತಾರೆ. ಹಾಗಾಗಿ ಈಗ RXನ ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಹೋಗಿ ಬಂದೆ. ಸೊ ನೆಕ್ಸ್ಟ್ ಪ್ಲ್ಯಾನ್ ಎಂತ ಅಂತ ಅಮ್ಮ ಕೇಳ್ತಾ ಇದ್ಲು. ನಂದು ನೆಕ್ಸ್ಟ್ ಪ್ಲ್ಯಾನ್ ಎಂತ ಅಂತ ಹೇಳಿದ್ರೆ ಫಸ್ಟ್ ಹೋಗಿ ಚೆಂದ ಕಟಿಂಗ್ ಮಾಡೋದು. ನಾನು ಕೂದಲು ಅಲ್ಲಿ ಕಟಿಂಗ್ ಮಾಡ್ತೇನೆ, ಆದರೂ ಕೂಡ ಕೆಲವೊಮ್ಮೆ ಕೂದಲು ಇಲ್ಲೇ ಕಟಿಂಗ್ ಮಾಡುವಂಥ ಕೂದಲು ಬಿಟ್ಟು ಬಂದಿರ್ತೇನೆ. ಯಾಕಂತ ಹೇಳಿದರೆ ಇಲ್ಲಿ ನನ್ನೊಬ್ಬರು ಫೇವ್ರೆಟ್ ಬಯ್ಯ ಒಳ್ಳೆ ಕಟಿಂಗ್ ಮಾಡ್ತಾನೆ. ಅವನಿಗೆ ಮಾತ್ರ ಕೂದಲು ಕೊಟ್ಟಿರಬೇಕು, ತುಂಬ ಕೂದಲು ಕೊಟ್ಟರೆ ಚೆಂದ ಕಟಿಂಗ್ ಮಾಡ್ತಾನೆ. ಮತ್ತು ಇವತ್ತು ಸಂಜೆ ನನಗೊಂದು ಇವೆಂಟ್ ಇದೆ, ಮೆಹಂದಿ ಹೋಸ್ಟ್ ಮಾಡಲಿಕ್ಕಿದೆ. ಅದಕ್ಕೆ ನಾನು ಮಂಗಳೂರಿಗೆ ಹೋಗಬೇಕು. ನಮ್ಮ ಮ್ಯಾನೇಜರ್ ಕುಮಾರ್ ದಾಸ್ ಅವರು ನನ್ನ ಕರ್ಕೊಂಡು ಹೋಗ್ತಾರೆ. ಇವತ್ತು ಎಲ್ಲ ನೋಡ್ಕೊಳ್ತಾರೆ ಅವರು. ಸೊ ಹಾಗಾಗಿ ಇವತ್ತು ಮೆಹಂದಿ ಹೋಸ್ಟ್ ಇದೆ. ಸೊ ಅದಕ್ಕೆ ರೆಡಿ ಆಗಬೇಕು, ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಚೆಂದ ಟ್ರಿಮ್ ಎಲ್ಲ ಮಾಡಿಕೊಂಡು. ಆ್ಯಂಡ್ ಅದಕ್ಕೆ ಅಂತ ಒಂದು ಹೊಸ ಡ್ರೆಸ್ ತಗೊಂಡಿದ್ದೇನೆ, ಅದನ್ನ ಹಾಕಿ ನೋಡಬೇಕು. ಅದೇನಾದ್ರು ಸ್ಟಿಚ್ ಮಾಡ್ಲಿಕ್ಕೆ ಬಾಕಿ ಇದ್ದರೆ ಅದನ್ನು ಮಾಡಿಸ್ಬೇಕು. ನಾನು ಆಗಲೇ ಹೇಳ್ತಿದ್ದೆ ನಂಗೆ ಹಸಿವಾಗ್ತುಂಟು ಅಂತ. ಅಮ್ಮ ಏನೋ ಮಾಡ್ತಿದ್ದಾಳೆ. ಅಮ್ಮ ಎಂತ ಮಾಡಿದ್ವಿ ಇವತ್ತು? ಪಲಾವಾ? ನೋಡು ಅಮ್ಮನ ಪಲಾವ್ ಹೇಗಾಗಿದೆ ನೋಡು. ಎಂತ ಮಾಡಿದ್ಯಾ?
ಆ? ಎಂತ ಮಾಡಿದಿ? ಪಲಾವ್ ಬಿಸಿ ಬಿಸಿ ಉಂಟಲ್ಲ ಹ್ಮ್ ತೆಗಿದು ಹೇಗೆ ಈಗ ನೀನ್ ತಿಂತ್ಯಾ? ಹ್ಮ್ ಆ? ಹ್ಮ್ ಇವಳು ಯಾಕೆ ಮಾಡುದಿಲ್ಲ ಹಾಗಾದ್ರೆ? ಯಾಕೆ ಬಡುದಿಲ್ಲ? ಅದಾಕಿ ಅವಳು ಅರ್ಧ ಮದ್ದು ಗುಡಿಸಿ ಬಿಟ್ಲಾ? ಅದೆಲ್ಲ ಹೇಳಿಕ್ಕಿಲ್ಲ, ಉಡ್ಸಿದೇನಲ್ಲ ಅದಕ್ಕೆ. ಸರಿ, ಪಲಾವ್ ಹೇಗಿದೆ ನೋಡು. ರಬ್ಬಾಗ್ಲಿಕ್ಕಿಲ್ಲಲ್ಲ? ಇಲ್ಲಪ್ಪ ನೋಡಿ, ಹ್ಮ್ ಫಸ್ಟ್ ಕ್ಲಾಸ್ ಇದೆ. ಲೈಟ್ ಹಾಕಿ ಹೇಗಿದೆ? ಸೂಪರ್ ಪಲಾವ್, ಪರಿಮಳ ಭಾರಿ ಚಂದ ಮಲ್ಲೆ ಉಂಟು. ಹೇಗೆ ಉಂಟು? ಮಾಡಿದವರು ತುಂಬಾ ಚಂದ ಮಾಡಿದ್ದಾರೆ, ಬಿಸಿ ಮಾಡಿದವರು ಚಂದ ಮಾಡಿದ್ದಾರೆ. ಪ್ಲೇಟಿಗೆ ಹಾಕಿ ಟೇಸ್ಟ್ ನೋಡ್ತೇನೆ. ಪ್ಲೇಟ್ ಕೊಡ್ಬೇಕಾ? ಮಗಳೇ ಉಡ್ಸುದಿಲ್ಲ ಅಂತ ಹೇಳಿ ಗೈಸ್, ಬಸ್ಸಲ್ಲಿ ಸರಿ ನಿದ್ದೆ ಆಗಿರಲಿಲ್ಲ. ಅದೇನೋ ಕಟ್ಟಿಂಗ್ ಮಾಡಿ ಬಂದ ನಂತರ ಸ್ನಾನ ಮಾಡಿದ್ದೊಂದು ಗೊತ್ತು, ಏನೋ ನಿದ್ದೆ ಎಳಿಲಿಕ್ಕೆ ಶುರುವಾಯಿತು. ಹೋಗಿ ಮಲಗಿಬಿಟ್ಟೆ. ಇವಾಗಲೂ ನೋಡಿ ಮುಖ ಎಲ್ಲ ಹಂಗೆ ನಿದ್ದೆ ಇಲ್ಲ ಅಂತ ಅನಿಸ್ತಿದೆ. ಆದರೆ ಬಟ್ ನನಗೆ ಇವತ್ತೊಂದು ಸತ್ಯನಾರಾಯಣ ಪೂಜೆಗೆ ಹೋಗಬೇಕು. ಅಪ್ಪ ಅಮ್ಮ ಎಲ್ಲಿ ಯೋಗಕ್ಕೆ ಹೋಗ್ತಾರಲ್ಲ, ಅಲ್ಲಿ ಯೋಗ ಮಾಡುವಂಥ ಒಬ್ಬರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ. ಹಾಗಾಗಿ ಬರಲಿಕ್ಕೆ ಹೇಳಿದ್ದಾರೆ ಅಮ್ಮ. ಆಲ್ರೆಡಿ ನಾನು ಬರೋದು ಗೊತ್ತಾಗಿ ನನ್ನ ಮಗನೊಟ್ಟಿಗೆ ಬರ್ತೇನೆ ಅಂತ ಮಾತು ಕೊಟ್ಟಾಗಿತ್ತು. ಸೊ ಈಗ ಅಲ್ಲಿಗೆ ಹೊರಡ್ತಾ ಇದ್ದೇವೆ. ಸೊ ನನಗೆ ಸ್ವಲ್ಪ ವ್ಲಾಗ್ ಮಾಡಲಿಕ್ಕೆ ಕಷ್ಟ ಆಗ್ತುಂಟು ಈ ನಿದ್ದೆಯಿಂದಾಗಿ. ಹಾಗೆ ಅಮ್ಮ ವ್ಲಾಗ್ ಮಾಡ್ತಾಳೆ ಅಂತ ಹೇಳಿದ್ದಾಳೆ. ಬನ್ನಿ ಎಂತ ಮಾಡ್ತಾಳೆ ನೋಡುವ. ಹಲೋ ಗೈಡ್ಸ್, ನಾವೀಗ ಒಂದು ಪೂಜೆಗೆ ಹೊರಟಿದ್ದೇವೆ. ಅದು ನಮ್ಮ ಯೋಗದಲ್ಲಿರುವವರ ಮನೆಯಲ್ಲಿ ಒಂದು ಪೂಜೆ. ಹಾಗೆ ನಮ್ಮ ಎಲ್ಲರನ್ನು ಸಹ ಕರೆದಿದ್ದಾರೆ. ಹಾಗೆ ಮಗ ಸಹ ಬಂದಿದ್ದಾನೆ. ಮಗಳು ಇಲ್ಲಿ ನೋಡಿ, ಮಗಳು ಇದ್ದಾಳೆ. ಮಗಳು ರೆಡಿಯಾಗಿದ್ದಾಳೆ. ಇಲ್ಲಿ ಬನ್ನಿರಿ. ನೋಡಿ, ನಮ್ಮ ಯಜಮಾನರು ರೆಡಿಯಾಗಿದ್ದಾರೆ. ಹಾಯ್ ಮಾಡಿ. ನಮಸ್ಕಾರ. ಹಾಂ, ಮಗಳಲ್ಲಿ ಮಗಳು ರೆಡಿಯಾಗಿದ್ದಾರೆ. ಅವಳೊಂದು ಬನ್ನಿ, ವಾರ ಇಲ್ಲಿ ಬಾರೆ ಒಮ್ಮೆ. ಹಾಂ, ನೋಡಿ ನಮ್ಮ ಮಗಳು ಎಲ್ಲ ರೆಡಿಯಾಗಿದೆ. ಹಾಯ್ ಮಾಡಿ, ಹಾಯ್ ಮಾಡಿ. ಹಾಯ್. ನೋಡಿ, ಈಗ ನನ್ನ ಮಗನ ಹತ್ರ ಕೊಡ್ತಾನೆ. ಸೊ ನೋಡಿದ್ರಲ್ಲ, ವ್ಲಾಗ್ ನನ್ನದು ನೋಡಿ ಕಲ್ತದಲ್ಲ. ಯೂಟ್ಯೂಬಲ್ಲಿ ಸಮೀರ್ ಅವ್ರದ್ದು ವ್ಲಾಗು, ಉಳಿದವರೆಲ್ಲ ವ್ಲಾಗ್ಗಳನ್ನ ನೋಡಿ ಅಮ್ಮ ವ್ಲಾಗ್ ಮಾಡಿ ಕಲ್ತಿದ್ದಾನೆ ಅಂತ ಹೇಳಿದ್ದು. ಸೊ ಅದಕ್ಕೆ ಕೊಟ್ಟೆ. ನೋಡಿ ಹೇಗೆ ಮಾತಾಡಿದ್ದಾರೆ ಅಂತ, ಕಲಿಬೋದು ಇನ್ನು ಕೂಡ. ಈಗ ಸಣ್ಣ ಮಕ್ಕಳು ಹೇಗೆ ವ್ಲಾಗ್ ಮಾಡ್ತಿದ್ದಾರೆ, ಇನ್ನು ದೊಡ್ಡವರು ಕೂಡ ಅಷ್ಟೇ. ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಬರೋದವರು ಕೂಡ ಈಗ ವ್ಲಾಗಿಂಗ್ಗೆ ಹಿಡಿತಿದ್ದಾರೆ ದಾರಿನ. ಸೊ ಈಗ ನಾವು ಹೊರಡ್ತಾ ಇದ್ದೀವಿ. ನನ್ನ ಬೈಕ್ RX 135 ಜೊತೆ ನಾವೀಗ ಹೋಗ್ತಾ ಇದ್ದೀವಿ. ಇಲ್ಲಿ ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಫೈನಲಿ ನೋಡಿ, ಇವಾಗ ಮುಖ ಸರಿಯಾಗಿದೆ, ನಿದ್ದೆಲ್ಲ ಆಯಿತು. ಸ್ವಲ್ಪ ಸತ್ಯನಾರಾಯಣ ಪೂಜೆ ಬಂದಮೇಲೆ ಇನ್ನೊಂದು ಸಲ ಸ್ನಾನ ಆಯಿತು. ಸ್ನಾನ ಆದ ನಂತರ ಮುಖ ಎಲ್ಲ ಕ್ಲಿಯರ್ ಆಗಿದೆ. ಸೊ ಇವಾಗ ನನಗೆ ಸಂಜೆ ಇವೆಂಟ್ ಇದೆ. ನಿಮಗೆ ಸತ್ಯನಾರಾಯಣ ಪೂಜೆದು ಯಾವ ವಿಜುವಲ್ಸ್ ತೆಗಿಲಿಲ್ಲ ಆಯಿತಾ? ಸತ್ಯ ಹೇಳ್ತೇನೆ, ತುಂಬ ಬಚ್ಚಿತ್ತು, ಒಂಥರ ಸುಸ್ತಾಗ್ತಿತ್ತು ಅಲ್ಲಿ ಹೋದ್ಮೇಲೆ. ಬಿಸಿಲು, ಸೆಕೆ, ಊಟನೇ ಮಾಡಲಿಲ್ಲ ನಾನು. ಸ್ವಲ್ಪ ತಟ್ಟೆಗೆ ಹಾಕೊಂಡು ಊಟ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಅಮ್ಮ ಮಾತ್ರ ಸ್ವಾರಿ ಊಟ ಮಾಡಿದ್ದಾಳೆ. ನೋಡಿ ಕೇಳಿ, ಸತ್ಯ ಹೇಳಿ. ಇಲ್ಲಪ್ಪ, ಹಾಗೆ ಊಟ ಮಾಡಲಿಕ್ಕೆ ಸುಳ್ಳು ಹೇಳ್ತಾ ಇದ್ದಾನೆ ಅವನು. ಸುಳ್ಳಂದ್ರೆ ಸುಳ್ಳು, ಮೋಸಗಾರ ಅವನು. ನಾನು ಹಾಗೆ ಊಟ ಮಾಡಲಿಲ್ಲ, ಸೆಕೆಗೆ ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಊಟ ಮಾಡಿದೆ. ಪಾಯಸ ಎಂತ ತಿನ್ನಲಿಲ್ಲ. ಸ್ವಲ್ಪ ಊಟ ಮಾಡಿ ಅಲ್ಲಿ ಇಟ್ಟು ಬಂದೆ. ಊಟ ಮಾಡಿ ಎಲ್ಲ ಬಂದ್ರ್ಯಾ? ಊಟ ಮಾಡಿ ಭರ್ಜರಿ ಊಟ. ಹೌದಾ? ಒಳ್ಳೆ ಊಟ. ಹೇಗಿತ್ತು ಪೂಜೆ ಎಲ್ಲ? ಪೂಜೆ ನಾವು ಆಗಿತ್ತು. ಪ್ರಸಾದ ಎಲ್ಲ ಕೊಡ್ತಾ ಇದ್ವಿ. ನೋಡಿ, ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ಊಟ ಎಲ್ಲ ಮಾಡಿ ನಮ್ಮದು ಯೋಗ ಬಂಧುಗಳೆಲ್ಲ ಸೇರಿಕೊಂಡು ಗ್ರೂಪ್ ಫೋಟೋ ಎಲ್ಲ ತಗೊಂಡು ತುಂಬ ಎಂಜಾಯ್ ಮಾಡಿದ್ದು. ಭಾರಿ ಖುಷಿ ಪಟ್ವಿ. ಅವರಿಗೂ ಸಹ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಊಟ ಮಾಡ್ಕೊಂಡು ಸೀದಾ ಬಂದ್ವಿ. ನಿಂಗೆ ಹೇಗೆ ಆಯ್ತು ಮಗನೇ ಪೂಜೆಗೆ ಹೋಗಿದ್ದು? ನನಗೆ ಇವತ್ತು ಬೆಂಗಳೂರಿಂದ ಬಂದಲ್ಲ, ಇಷ್ಟು ಶೆಕೆ ಬೆಂಗಳೂರಿನಲ್ಲಿ ಇರಲಿಲ್ಲ. ಹಾಗಾಗಿ ನನಗೆ ಇವತ್ತು ಸಡನ್ ಆಗಿ ಇಷ್ಟು ಶೆಕೆಯನ್ನು ಅನುಭವಿಸುವಾಗ ನಾನು ಸ್ಟಕ್ ಆದೆ, ನನಗೆ ಆಗಲಿಲ್ಲ. ಬಟ್ ಇವಾಗ ಓಕೆ. ಈಗ ಮಂಗಳೂರಿಗೆ ಇದೇ ಬಿಸಿಲಲ್ಲಿ, ರಣ ಬಿಸಿಲಿನಲ್ಲಿ ಮಂಗಳೂರಿಗೆ ಹೋಗಿ ರಾತ್ರಿ ಮೆಹಂದಿ ಇವೆಂಟ್ ಇದೆ, ನಾನು ಹೋಸ್ಟ್ ಮಾಡ್ತಾ ಇದ್ದೇನೆ. ಸೊ ಇದು ಬ್ಯಾಗಲ್ಲಿ ಇವತ್ತು ಹೋಸ್ಟ್ ಏನೆಲ್ಲ ಇದೆಯಲ್ಲ, ಹೋಸ್ಟ್ ಮಾಡ್ಲಿಕ್ಕೆ ಇದೆಯಲ್ಲ, ಅದ್ರದ್ದು ಡ್ರೆಸ್ ತಗೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಅಲ್ಲೇ ಹೋಗಿ ಡ್ರೆಸ್ಸಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಇವೆಂಟ್ ಮುಗಿಸಿ ಬರಬೇಕು. ಇವ್ರು ನನ್ನ ಮ್ಯಾನೇಜರ್. ಈ ನಾನು ಪ್ರೋಗ್ರಾಮ್ ಹೊರಟಾಗ ನಂತರದಿಂದ ಇವರು ನನ್ನ ಮ್ಯಾನೇಜರ್ ಆಗ್ತಾರೆ. ಸೊ ಹೀಗೆ ಮೇಕಪ್ ಎಲ್ಲ ಮಾಡ್ಲಿಕ್ಕೆ ಇವರೇನಾ? ಮೇಕಪ್ ಅಲ್ಲ, ಡ್ರೆಸ್ಸಿಂಗ್. ಮತ್ತೆ ಮೇಕಪ್ ನಾ ಮಾಡುದಿಲ್ಲ, ಡ್ರೆಸ್ಸಿಂಗ್ ಮತ್ತೆ ಗಾಡಿಗೆ ಜಸ್ಟ್ 200 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಆಯ್ತು, ಫುಲ್ ಕೆಲಸನೇ ಆಗ್ತದೆ ಅಷ್ಟೇ. ಒಂದು 200 ರೂಪಾಯಲ್ಲಿ. ಮತ್ತೆ ಇವತ್ತವರಿಗಂತೂ 90. ಓಕೆ, ಸುಮ್ಮನೆ 90. ನಾವು ಕುಡಿದಿಲ್ಲ ಯಾರು ಕೂಡ.
ನೀರು ಕುಡಿದು ನೀರು ಮಾತ್ರ ಈ ಶೆಕೆಗೆ. ಸೊ ಇವಾಗ ಈ ಬ್ಯಾಗ್ನ ಗಾಡಿಯಲ್ಲಿ ಇಟ್ಕೊಂಡು ಹೊರಟ್ರೆ ಆಯಿತು. ಸೊ ಬನ್ನಿ ನಾನು ಹೊರಗೆಲ್ಲ ಸ್ವಲ್ಪ ತೋರಿಸಿ. ನಾನು ಶೂ ಹಾಕ್ಬೇಕಲ್ಲ, ಶೂ ಫೈನಲಿ ಹೊರಡಿದ್ರು. ಬೆರಳೆಲ್ಲ ಕಲ್ಲಿ ಕ್ಯಾಮರಕ್ಕೆ ಹಾಕ್ಕೊಂಡು ಫೈನಲಿ ಹೊರಡಿದ್ರು ತಂದೆ ಮಗ. ನಿಂಗೆ ಯಾಕಮ್ಮ ವ್ಲಾಗ್ ಮಾಡಬೇಕು ಅಂತ ಅನಿಸಿದ್ದು? ಸುಮ್ಮನೆ ಇದು ಬೇಡ ನನಗೆ ಸುಮ್ಮನೆ ಟೈಮ್ ಪಾಸಿಗೆ ಟೈಮ್ ಪಾಸ್ ಆಗ್ತದೆ ಅದಕ್ಕೋಸ್ಕರ ಶುರು ಮಾಡಬೇಕು ಅಂತಿದ್ಯಾ? ಇಲ್ಲ 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 ಮೊಬೈಲ್ ತೆಕ್ಕೊಟ್ರೆ ಇಲ್ಲಪ್ಪ, ಅವನ ಮಗ ಬಂದಮೇಲೆ ಬರುವಾಗ ಒಮ್ಮೆ ಮಾಡುವಾಗ ನಾನು ಸ್ವಲ್ಪ ಮಾತಾಡೋದಷ್ಟೇ. ನಿಂಗೆ ಇಂಟ್ರೆಸ್ಟ್ ಉಂಟಾ? ಆ ಥರ ಏನಿಲ್ಲ, ಸುಮ್ಮನೆ ಬಂದಾಗ ಒಂದು ಕಾಮಿಡಿ ತಮಾಷೆ. ಸರಿ, ಹೋಗಿ ಬರ್ತೀವಿ ನಾವು. ಸಿಗೋ, ಬಾಯ್ ಬಾಯ್ ಬಾಯ್. ಫೈನಲ್ ಬರ್ತಾ ಬರ್ತಾ 1 ಗಂಟೆ ಆಯಿತು. 5:45ಗೆ ಹೊರಟಿದ್ದೀವಿ. ಇವಾಗ ಕರೆಕ್ಟಾಗಿ 6 ಕಾಲ್ ಆಗಿದೆ. ನೋಡಿ ಸ್ಟೇಜ್ ಸೆಟ್ಟಿಂಗ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ. ಇದು ಸಖತ್ತಾಗಿದೆ. ಇದನ್ನು ಇನ್ನೂ ಸ್ಮ್ಯಾಶ್ ಮಾಡೋದೊಂದೇ ಬಾಕಿ. ಕಾರ್ಯಕ್ರಮ ಶುರುವಾದಾಗ ಹೇಗಿರುತ್ತೆ ವೈಬ್ ಅಂತ ಹೇಳೋದನ್ನು ಖಂಡಿತ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ, ಸ್ಟೇ ಟ್ಯೂನ್ಡ್ ಆಗಿರಿ. ಹಾಯ್. ಸೊ ನಿನ್ನೆ ಮೆಹಂದಿ ಇವೆಂಟ್ನ ಮುಗಿಸ್ಕೊಂಡು ರಾತ್ರಿ ಮನೆಗೆ ಮುಟ್ಟಬೇಕಾದ್ರೆ, ಮನೆಗೆ ರೀಚ್ ಆಗಬೇಕಾದ್ರೆ 1 ಗಂಟೆ ಆಗಿದೆ. ಅಂದರೆ 1 ಗಂಟೆ 15 ನಿಮಿಷ ರಾತ್ರಿ. ಸೊ ನಾನು ಅಪ್ಪ ಇಬ್ಬರೇ ಹೋಗಿದ್ವಿ. ಆರಾಮ್ಸೆ ಬಂದ್ವಿ. ಬಟ್ ತುಂಬಾ ಸ್ಟ್ರೆಸ್ ಆಗಿತ್ತು. ಅಲ್ಲಿ ಕೂಡ ತುಂಬ ಸೆಕೆ ಇತ್ತು, ಮತ್ತು ಕಾರ್ಯಕ್ರಮ ಕೂಡ ಸ್ವಲ್ಪ ಜಾಸ್ತಿ ಹೊತ್ತಾಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸಿ ಬಂದು ಈಗ ಎದ್ದಿದ್ದೀನಿ. ಎದ್ದ ತಕ್ಷಣ ನೆನಪಾಗಿತ್ತು ನಿನ್ನೆ ಹುಡುಗಿಯ ಅಮ್ಮ ಹೇಳಿದ್ದು ಕಡೆಯದಾಗಿ ನಾಳೆ ಮದುವೆಗೆ ಬರಬೇಕು ಅಂತ. ಅದು ನಂಗೆ ಬರುವಾಗಲೂ ಆಗಾಗ ನೆನಪಾಗ್ತಿತ್ತು. ಇಷ್ಟು ಹೇಳಿದ್ಮೇಲೆ ಹೋಗಬೇಕಲ್ಲ, ನಮ್ಮ ಜವಾಬ್ದಾರಿ ಅಲ್ಲ ಅಂತೇಳಿ. ಸೊ ಇವಾಗ ಎದ್ದ ತಕ್ಷಣ ಹೇಗೆ ಹೋಗೋದಪ್ಪ, ಎಲ್ಲರೂ ಆಲ್ಮೋಸ್ಟ್ ಹೋಗಿ ಆಗಿದೆ. ಮತ್ತು ನನಗೆ ಇವಾಗ ಯಾರು ಹೋಗ್ತಾರೆ ಅಂತಲೂ ಗೊತ್ತಿಲ್ಲ. ಬಟ್ ಗಾಡಿ ಕೂಡ ಇಲ್ಲ ಅಪ್ಪ ಹೋಗಿದ್ದಾರೆಗೆ. ಸೊ ಬಸ್ಸಲ್ಲಾದ್ರೆ ಈಗ ಹೋಗಬೇಕು ಅಂತ ಹಠ ಹಿಡ್ತಿದ್ದೀನಿ. ಆ್ಯಂಡ್ ನಂದೊಬ್ಬರು ಅಜ್ಜ, ಅಂದರೆ ಅಮ್ಮನ ಮಾಮ ಅವ್ರ ಜೊತೆ ನಾನು ಇವಾಗ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಈಗ ಪಣಜಾಲಿಗೆ ಹೋಗಬೇಕು. ಪಣಜಾಲ್ ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟ್ರ್ ಒಳಗೆ ಏನೋ ಇರ್ಬೋದು ಅಷ್ಟೇ, ನಮ್ಮ ಇನ್ನೊಂದು ಅಜ್ಜಿ ಮನೆ. ಸೊ ಅಲ್ಲಿಗೆ ಹೋಗಿ ಅಜ್ಜನ ಜೊತೆ ಬಸ್ಸಲ್ಲಿ ಈಗ ಮಂಗಳೂರು ಹೋಗಬೇಕು, ಮದುವೆಗೆ ಹೋಗಬೇಕು. ಸೊ ಬನ್ನಿ. ಆ್ಯಂಡ್ ಇನ್ನೊಂದು ಥಿಂಗ್, ನಿನ್ನೆ ನಂದು ಇವೆಂಟ್ ಆದಮೇಲೆ ಅದು 150+ ಪ್ರೋಗ್ರಾಮ್ ಅಂತ ಹೇಳಿ ನನಗೊಂದು ಸನ್ಮಾನ ಮಾಡಿದರು. ಬಟ್ 150ಕ್ಕಿಂತ ಕಾರ್ಯಕ್ರಮ ಹೆಚ್ಚಾಗಿರ್ಬೋದು. ಬಟ್ ಅವ್ರು ಕೇಳಿದಾಗ ನಾನು 150 ಅಂತ ಹೇಳಿದ್ದೆ. ಈ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಈ ಗಿಫ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ಈಗ ಗಿಫ್ಟನ್ನು ನಾನು ಓಪನ್ ಮಾಡಲ್ಲ, ನಮ್ಮಮ್ಮ ಓಪನ್ ಮಾಡ್ತಾರೆ. ಅಮ್ಮ, ಇದು ಹುಡುಗಿ ಮನೆಯಿಂದ ಒಂದು ಪ್ರೀತಿಯಿಂದ ಉಡುಗೊರೆ ಕೊಟ್ಟಿರೋದು ನನಗೆ. ವಾವ್ ಎಸ್, ಸದಾ ಮನೆಯ ದೀಪ ಉರಿಯಲಿ ಅಂತ ದೀಪ ಕೊಟ್ಟಂಗಿದೆ. ಸೊ ಖುಷಿ ಆಯ್ತು. ಹೇಗಿದೆ ಅಮ್ಮ? ಸೂಪರ್ ಅಲ್ಲ? ನಮ್ಮ ಮನೇಲಿ ಆಲ್ರೆಡಿ ಇದೆ, ಆದರೂ ಕೂಡ ದೀಪ ದೇವರಿಗೆ ಎಷ್ಟು ಇಟ್ಟರು ಕೂಡ ಕಡಿಮೆ ಅಂತೆ. ಸೊ ಇನ್ನೊಂದು ಆ್ಯಡ್ ಆಗಿದೆ ನಮ್ಮ ಮನೆಗೆ ದೀಪ. ಸೊ ಸೂಪರ್. ಅಪ್ಪ ನಿಂಗೆ ತುಂಬ ಖುಷಿ ಆಗುತ್ತೆ. ಡಿಸೈನ್ ಸೂಪರ್ ಉಂಟಲ್ಲ? ಹೌದು, ಫಸ್ಟ್ ಕ್ಲಾಸ್. ಎಸ್. ಇದಲ್ಲ ಅದು ಗಿಫ್ಟು. ಭಯಂಕರ ಶೆಕೆ ಆಯಿತಾ, ಇಲ್ಲಿ ಅಂತ ಕೂತ್ಕೊಳ್ಳಿಕ್ಕೆ ಆಗಲಿ. 24 ಗಂಟೆ ಫ್ಯಾನ್ ಹಾಕಿದ್ರು ಕೂಡ ಬೆವರು ಹಾಗೆ ಹೊರ ಕಿತ್ಕೊಂಡು ಬರ್ತಾ ಇರುತ್ತೆ. ಸೊ ಇವಾಗ ನಾನು ಪಣಜಾಲಿಗೆ ಹೋಗ್ತಾ ಇದ್ದೇನೆ. ಸೊ ಅಮ್ಮ, ನಾನು ಪಣಜಾಲಿಗೆ ಹೋಗ್ತೀನಿ ಅಜ್ಜನೊಟ್ಟಿಗೆ. ನನ್ನ ಅಮ್ಮಂದು ವ್ಲಾಗಲ್ಲಿ ಇದಕ್ಕೆ ಆ್ಯಡ್ ಮಾಡ್ತೇನೆ ಆಯಿತಾ? ಅದನ್ನ ನೀವು ನೋಡಬೇಕು ಹೇಗಾಗಿದೆ ಅಂತ ಹೇಳ್ಬೇಕು. ಅಮ್ಮ, ನೀನು ವ್ಲಾಗ್ ಮಾಡಿದ ಇಷ್ಟ ಆದರೆ ಏನು ಮಾಡಬೇಕು? ಅವರು ಲೈಕ್ ಮಾಡಿ. ಅಲ್ಲ, ಅವ್ರು ಲೈಕ್ ಮಾಡ್ತಾರೆ, ಅದರಿಂದ ಸಮಸ್ಯೆ ಇಲ್ಲ. ನೀನು ವ್ಲಾಗ್ ಕಂಟಿನ್ಯೂ ಮಾಡಬೇಕು ಆಯಿತಾ? ನಾನು ಬಂದಾಗ ನಮ್ಮಮ್ಮ ಒಂದು ವ್ಲಾಗ್ ಮಾಡ್ತಾರೆ. ಎಸ್, ಸೂಪರ್. ಸೊ ಇವಾಗ ನಾನು ಹೊರಡ್ತೀನಿ. ಬಾಯ್, ಅಲ್ಲಿ ಹೋಗಿ ಸಿಗೋಣ. ಇಲ್ಲಪ್ಪ, ಅದಕ್ಕೆ
ಬೆಳಗ್ಗೆ ಮನೆಯಿಂದ ಹೊರಗೆ ಹೋದವನು ಈಗ ಬಂದಿರೋದು ಗಂಟೆ ಸುಮಾರು 8:30 ಆಗಿದೆ. ಬೆಳಗ್ಗೆ ಹಬ್ಬ ಅಂತ ಹೇಳಿದರೆ 11 ಗಂಟೆ ಅಷ್ಟೊತ್ತಿಗೆ ಮನೆ ಬಿಟ್ಟಿರ್ಬೋದೇನೋ. ಸೊ ಅಜ್ಜಿ ಮನೆಗೆ ಹೋಗಿ ಅಂದರೆ ಫ್ಯಾಮಿಲಿ ಅವ್ರ ಮನೆಗೆಲ್ಲ ಹೋಗ್ಕೊಂಡು ಬಂದಮೇಲೆ ಒಂದು ವಿಸಿಟ್ ಕೊಡಬೇಕಲ್ಲ, ನಾನು ಬಂದಿದ್ದೇನೆ ಅಂತ ತೋರಿಸ್ಬೇಕಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಹೋಗಿ ಮಾತಾಡಿ ಎಲ್ಲ ಇವಾಗಷ್ಟೇ ಮನೆಗೆ ಬಂದಿದ್ದೇನೆ. ಈಗ ಮತ್ತೆ ಫ್ರೆಶ್ ಅಪ್ ಆಗಬೇಕು. ಸೊ ಫ್ರೆಶ್ ಅಪ್ ಆಗಿ ಊಟ ಮಾಡಿ ನಿದ್ದೆ ಮಾಡಿದರೆ ಇವತ್ತಿನ ದಿನ ಬಂದು 2 ದಿನ ಹೇಗೆ ಕಂಪ್ಲೀಟ್ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಸರಿ, ಹಾಗಾದರೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಸಿಗೋಣ. ಬಾಯ್.